ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಹಾನಿಗಳ ಪಟ್ಟಿಯನ್ನ ಅಧಿಕಾರಿಗಳು ತಕ್ಷಣ ಸಿದ್ಧಪಡಿಸಬೇಕು. ಸೋಮವಾರದ ಒಳಗಾಗಿ ಈ ಪಟ್ಟಿಯನ್ನ ನನ್ನ ಕೈ ಸೇರುವಂತಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮಣ ಸವದಿ ಹೇಳಿದರು. ಅವರು ಶಿರಸಿಯ ಮಿನಿ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ಕೆಲವೆಡೆ ಅತಿವೃಷ್ಟಿಯಿಂದ ಹಾನಿಯಾಗಿದ್ರೆ ಇನ್ನು ಕೆಲವೆಡೆ ಅನಾವೃಷ್ಟಿಯಿಂದ ಬರಗಾಲದ ವಾತಾವರಣವಿದೆ. ಹೀಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಕ್ಷಣವೇ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಭೆ ನಡೆಸಿ ಹಾನಿ ಪಟ್ಟಿ ಸಿದ್ಧಪಡಿಸಲು ಸೂಚಿಸಿದ್ದಾರೆ. ಅಧಿಕಾರಿಗಳು ತಮ್ಮ ತಾಲೂಕಾ ವ್ಯಾಪ್ತಿಯ ಹಾನಿ ಪಟ್ಟಿ ಮಾಡಿ 2 ಪ್ರತಿಗಳನ್ನ ಸಲ್ಲಿಸಬೇಕು ಎಂದು ಸೂಚಿಸಿದ್ರು. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ತುತ್ತಾಗಿರ್ತಕ್ಕಂಥ ಪ್ರದೇಶಗಳಿಗೆ ಪಟ್ಟಿಯಾಗಿ ಅದನ್ನ ಪರಿಶೀಲನೆ ಮಾಡಬೇಕು. ತಕ್ಷಣಕ್ಕೆ ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲಿ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 31 ಜಿಲ್ಲೆಗಳಿಗೆ ಒಬ್ಬೊಬ್ಬರನ್ನ ಮಂತ್ರಿಗಳನ್ನ ನಿಯುಕ್ತಿ ಮಾಡಿ ಕಳಿಸಿದ್ರು. ಆಗಸ್ಟ್ 15ಕ್ಕಿಂತ ಮುಂಚೆ ಪ್ರತಿಯೊಂದು ಜಿಲ್ಲೆಗೆ ಒಬ್ಬ ಸಚಿವರನ್ನ ಉಸ್ತುವಾರಿಯನ್ನಾಗಿ ನಿಯುಕ್ತಿಯನ್ನು ಮಾಡಿದ್ರು. ಬಹುಶಃ ಅದು 1-2-3 ದಿವಸದಲ್ಲಿ ಅದು ಕೂಡ ನಿಯುಕ್ತಿ ಆಗುತ್ತೆ. ನಾನೇನಾದರೆ ಈ ಜಿಲ್ಲೆಗೆ ಉಸ್ತುವಾರಿ ಅಂತ ಹೇಳಿ ನನ್ನನ್ನೇ ನಿವೃತ್ತಿ ಮಾಡಿದ್ದಾರೆ. ಅಧಿವೇಶನ ಮುಗಿದ ಮೇಲೆ 1-2 ದಿವಸ ಶಾರ್ಟ್ ಟರ್ಮು, ಮೀಡಿಯಂ ಟರ್ಮು, ಲಾಂಗ್ ಟರ್ಮ್ ಯಾವ್ಯಾವ ಸಬ್ಜೆಕ್ಟ್ಗಳಿಲ್ಲ ಅದನ್ನು ಕೂಲಂಕುಷವಾಗಿ ನಾನು ಅಧ್ಯಯನ ಮಾಡ್ತೀನಿ, ಅದರ ಬಗ್ಗೆ ತಿಳ್ಕೊತೀನಿ. ಈ ಜಿಲ್ಲೆಗೆ ಸಾಧಕ ಬಾಧಕಗಳ ಬಗ್ಗೆ ನಾನು ಚಿಂತನೆಯನ್ನು ಮಾಡ್ತೀನಿ. ಸಾರ್ವಜನಿಕರ ಆಹ್ವಾನವನ್ನು ಪಡ್ಕೊತೀನಿ, ಜನಪ್ರತಿನಿಧಿಗಳ ಆಹ್ವಾನವನ್ನು ಪಡ್ಕೊತೀನಿ, ಅಧಿಕಾರಿಗಳ ಅಭಿಪ್ರಾಯವನ್ನು ಪಡ್ಕೊತೀನಿ. ನಂತರ ಇನ್ನು ಸರ್ಕಾರದಲ್ಲಿ ಚರ್ಚೆ ಮಾಡಿಕೊಂಡು ಇಲಾಖೆ ಮಂತ್ರಿಗಳಿಗೆ ಯಾವುದು ತರಬೇಕು ಅದು ಇಲಾಖೆ ಮಂತ್ರಿಗಳಿಗೆ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿಗಳಿಗೆ ಯಾವುದು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೋಬೇಕು, ಯಾವ ರೀತಿ ಕಾರ್ಯಕ್ರಮಗಳನ್ನು ಘೋಷಿಸಬೇಕು, ಯಾವ ಟೈಮ್ನಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಉಸ್ತುವಾರಿ ನಿಯುಕ್ತಿ ಆದಮೇಲೆ ಅದ್ರ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಒಟ್ಟಿಗೆ ಸೇರ್ಕೊಂಡು ಮಾಡೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಬಂದಿರತಕ್ಕಂಥದ್ದು 2 ಸಬ್ಜೆಕ್ಟ್ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇವತ್ತು ಸಾಯಂಕಾಲದವರೆಗೂ ಕೂಡ ಪರಿಶೀಲನೆ ಮಾಡ್ತೀನಿ. ಸೋಮವಾರ ದಿವಸ ಇದನ್ನು ಸಂಬಂಧಪಟ್ಟಂಥ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವರದಿ ಹಾಕಬೇಕು. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅದನ್ನು ಯಾವ ಕಾರ್ಯಕ್ರಮಗಳಿಗೆ ಅದನ್ನು ಬೇಗನೆ ಅದಕ್ಕೆ ಪರಿಹಾರವನ್ನು ಕೊಡಿಸಲಿಕ್ಕೆ ಶಿರಸಿ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ರೈತರು ತಮ್ಮ ಮನೆಯ ಸುತ್ತಮುತ್ತ ಜೀವನೋಪಾಯಕ್ಕಾಗಿ ಅಡಿಕೆ ಗಿಡಗಳನ್ನ ನೆಟ್ಟುಕೊಂಡಿರುತ್ತಾರೆ. ಕೆಲವೆಡೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಅದನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶವೇ ಜಾಸ್ತಿ ಇವೆ, ಅನೇಕ ಹಳ್ಳಿಗಳು ಅರಣ್ಯದ ಒಳಗಡೆ ಇವೆ. ಹೀಗಾಗಿ ರೈತರ ತಂಟೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹೋಗಬಾರದು. ರೈತರು ಹಾಕಿಕೊಂಡ ಬೇಲಿ ಕಿತ್ತೆಸಿದ್ರೆ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಸಿದ ಅವರು ಹೊಸದಾಗಿ ಅರಣ್ಯ ಅತಿಕ್ರಮಣವನ್ನ ನಾವು ಬೆಂಬಲಿಸುವುದಿಲ್ಲ, ಆದರೆ ಹಿಂದಿನ ಅತಿಕ್ರಮಣದಾರರ ತಂಟೆಗೆ ಹೋಗಬೇಡಿ ಎಂದು ಸೂಚಿಸಿದ್ರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್, ಹೊಸ ಅತಿಕ್ರಮಣವಾಗದಂತೆ ನೋಡಿಕೊಳ್ಳಿ, ಆದರೆ ಹಳೆಯ ಅತಿಕ್ರಮಣದಾರರಿಗೆ ತೊಂದರೆ ಕೊಡಬೇಡಿ. ಅರಣ್ಯ ಇಲಾಖೆಯ ಸಿಬ್ಬಂದಿ ಅರಣ್ಯ ಇರದ ಜಿಲ್ಲೆಯಿಂದ ಬಂದು ಇಲ್ಲಿ ಕಿರಿಕಿರಿ ಮಾಡಬಾರದು. ನಮ್ಮ ಜಿಲ್ಲೆಯ ಜನತೆ, ಕೃಷಿಕರು ಅರಣ್ಯವನ್ನ ಸಂರಕ್ಷಿಸಿಕೊಂಡು ತಾವು ಬೆಳೆಯುತ್ತಿದ್ದರೆ ಎಂಬುದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ನೆನಪಿನಲ್ಲಿ ಇಡಬೇಕು. ಇಲ್ಲಿಯ ರೈತರ ಸಹಕಾರ ವಿಶ್ವಾಸ ಪಡೆಯದಿದ್ದರೆ ಅರಣ್ಯಕ್ಕೆ ಬೆಂಕಿ ಬಿದ್ದರೆ ಆರಿಸಲು ಅರಣ್ಯ ಇಲಾಖೆಗೆ ಸಾಧ್ಯವಾಗಲಾರದು ಎಂದರು. ನೀವು ಅದನ್ನ ಮಾಡದೆ ಹೋದ್ರೆ, ಜನಸಾಮಾನ್ಯ ಇಲ್ಲದೆ ಹೋದ್ರೆ ನೀವು ಬೆಂಕಿ ಹಾಕೋದಕ್ಕೂ ಆಗುತ್ತದೆ, ಏನ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಪಬ್ಲಿಕ್ ಜೊತೆ ಅರಣ್ಯ ಇಲಾಖೆ ಸ್ವಲ್ಪ ಬಾಂಧವ್ಯದಿಂದ ಒಳ್ಳೆಯ ತಂದು ನಡ್ಕೊಂಡ್ರೆ ನಿಮಗೆ ಮತ್ತು ನಮ್ಗೆಲ್ಲರಿಗೂ ಒಳ್ಳೆಯದು. ನಾವು ಅರಣ್ಯ ಇಲಾಖೆ ಮಧ್ಯೆ ಹುಟ್ಟಿದ್ದೇವೆ ಸರ್. ನಮ್ಮ ಶೇಕಡ 89% ಅರಣ್ಯ ಸರ್ ನಮ್ಮ ಜಿಲ್ಲೆ. ನಾವಿಲ್ಲಿ ಅರಣ್ಯ ಹೋಗ್ಬಿಡ್ತೀವಿ, ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದಕ್ಕೂ ನಿಮ್ಮ ಪರ್ಮಿಷನ್ ತಗೊಂಡು ಬದುಕೋದಕ್ಕೂ ಸಾಧ್ಯ ಇಲ್ಲ. ನೀವು ಬದುಕಿಂತ ಮುಂಚೆ ಯಾವನ್ನೇ ನಾವು ಇಟ್ಕೊಂಡಿದ್ದೀವಿ, ನೀವೆಲ್ಲ ಈಗ ಬಂದ್ರಿ. ನಾವು ನೀವು ಬದುಕಿಂತ ಮುಂಚೆ 89% ಅರಣ್ಯ ಇಟ್ಕೊಂಡಿದ್ದೀವಿ ಜಿಲ್ಲೆಯವರು. ಹಾಗಾಗಿ ಈ ಜಿಲ್ಲೆಯ ಸಮತೋಲನವನ್ನು ನೋಡಿ, ಜಿಲ್ಲೆಯ ಜನಕ್ಕೆ ತೊಂದರೆ ಆಗೋದಾಗೆ ನೋಡ್ಕೊಳ್ಳಿ ಅಂತಕ್ಕಂಥದ್ದೇ ನನ್ನ ವಿನಂತಿ. ಮುಖ್ಯವಾದ ಮಂತ್ರಿಗಳ ಮುಂದೆ ನಿಮಗೆ ಹೇಳೋದು, ಏನು ಕೊಟ್ಟಿಲ್ಲ ಇಲ್ಲವಾ, ಸವಾಲು ಕೊಡಬೇಡಿ ಅಷ್ಟೇ.
ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂ, ಉಪವಿಭಾಗಾಧಿಕಾರಿ ಚಂದ್ರಶೇಖರ್, ತಹಶೀಲ್ದಾರ್ ಪುಟ್ಟರಾಜ್ ಗೌಡ ಇತರರು ಇದ್ರು.